ಕೋಲಾರ ಜಿಲ್ಲೆಯ ಮುಳಬಾಗಿಲಿ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ಗಡಿಭಾಗದ ಮುಳಬಾಗಿಲುನಿಂದ ಆಂಧ್ರದ ರಾಮಸಂದ್ರಕ್ಕೆ ಹೋಗುವ ರಸ್ತೆ ಶಂಕರಪುರ ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ನೆರವೇರಿಸಿದ ಶಾಸಕರು ಸಮೃದ್ಧಿ ಮಂಜುನಾಥ್. ಇದೇ ಸಂದರ್ಭದಲ್ಲಿ ಸ್ಥಳೀಯ ಜೆಡಿಎಸ್ ಮುಖಂಡರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಗೊಲ್ಲಹಳ್ಳಿ ಜಗದೀಶ್ ಮತ್ತು ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಸ್ವಾಗತಿಸಿದರು. ಗುದ್ದಲಿ ಪೂಜೆ ನಂತರ ಶ್ರೀ ತಿರುಪತಿ ಗಂಗಮ್ಮ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರಘುಪತಿ ರೆಡ್ಡಿ, ನಗವಾರ ಸತ್ಯಣ್ಣ, ಮುಡಿಯನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ರಮೇಶ್, ಡೆಕ್ಕನ್ ಶ್ರೀನಿವಾಸ್, ಗುತ್ತಿಗೆದಾರರು ಬಿಎಂಸಿ ವೆಂಕಟರಾಮೇಗೌಡ, ಲಕ್ಷ್ಮೀನಾರಾಯಣ, ವಮ್ಮಸಂದ್ರ ಗೋಪಿ, ಶೇಷಗಿರಿರಾವ್, ಗ್ರಾಮಸ್ಥರು ಕಿರಣ್, ನಾಚಗುಂಡ್ಲಹಳ್ಳಿ ಸಂತೋಷ್ ಮತ್ತು ಗ್ರಾಮಸ್ಥರು ಇದ್ದರು. ಮುಳಬಾಗಿಲಿನ ಮಣ್ಣಿನ ಮಗನೇ ಸಮೃದ್ಧಿ ಮಂಜುನಾಥ ನೀನೇ, ಜನರ ಹೃದಯದ ನಾಯಕನೇ, ಸೇವೆಯ ಬೆಳಕಿನ ದೀಪವೇ. ನಿನ್ನ ಹೆಜ್ಜೆಯಲ್ಲಿ ಅಭಿವೃದ್ಧಿಯ ಹಾದಿ, ನಿನ್ನ ಕನಸಿನಲ್ಲಿ ಊರಿನ ಸಮೃದ್ಧಿ, ಗ್ರಾಮದ ದಾರಿಯಲ್ಲಿ ನಗು ಮೂಡಿಸಿ ಬಡವರ ಬಾಳಿಗೆ ಆಶೆ ತುಂಬಿಸಿ, ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಜನಮನ ಗೆದ್ದ ನಾಯಕ ನೀನು. ಶಿಕ್ಷಣ ಆರೋಗ್ಯ ಬೆಳಗಿಸುವ ಮುಳಬಾಗಿಲಿನ ಹೆಮ್ಮೆ ನೀನು. ಮುಳಬಾಗಿಲಿನ ಮಣ್ಣಿನ ಮಗನೇ ಸಮೃದ್ಧಿ ಮಂಜುನಾಥ ನೀನೇ, ಜನರ ಹೃದಯದ ನಾಯಕನೇ, ಸೇವೆಯ ಬೆಳಕಿನ ದೀಪವೇ. ರೈತನ ಬೆವರಿನ ಬೆಲೆ ಅರಿತು ಯುವಕರ ಕನಸಿಗೆ ರೆಕ್ಕೆ ನೀಡುತ್ತಾ, ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಾ, ಹೊಸ ಬೆಳಕಿನ ದಾರಿಯ ತೋರಿತಾ, ಸ್ನೇಹದ ನುಡಿಯಲ್ಲಿ ಜನ ಸೇರಿಸಿ ಏಕತೆಯ ಸಂದೇಶ ಸಾರಿತಾ. ನಿನ್ನ ಸೇವೆಯ ಪಯಣ ಮುಂದುವರಿಯಲಿ, ಮುಳಬಾಗಿಲು ಮತ್ತಷ್ಟು ಬೆಳಗಲಿ, ಜನರ ಆಶೀರ್ವಾದ ಜೊತೆಯಾಗಿ ಹೊಸ ಇತಿಹಾಸ ನಿರ್ಮಾಣವಾಗಲಿ. ಸಮೃದ್ಧಿ ಮಂಜುನ ಪೊನ್ನಮ್ಮ ನಾಯಕ. ಜನಸೇವೆಯೇ ನಿನ್ನ ಉಸಿರು, ಮುಳಬಾಗಿಲಿನ ಹೆಮ್ಮೆಯ ಧ್ವನಿ. ಸೇರಿ ಬಿಟ್ಟಿದ್ರೆ నేను బెంగళూరుకి వస్తే మా వాళ్ళు వచ్చాను.
తీసుకెళ్ళచ్చు. అమ్మకి ఎవరు చెప్పిన నెరవేర్చు. ನಿನ್ನ ಹೆಸರು ಸದಾ